ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಬಹತ ಕುಹಕಂ ತಂ ಸಮಹಸಾ ಸರ್ವವಿಘ್ನಃಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಜಗನ್ನಾಥದಾಸರು ರಚನೆ ಮಾಡಿಕೊಟ್ಟಿರುವಂತಹ ದಿವ್ಯವಾದ ಕೃತಿ, ಅದು ಕನ್ನಡದ ಸುಧಾ ಅಂತ ಅನಿಸ್ಕೊಂಡಿರುವಂತಹ ಹರಿಕಥಾಮೃತ ಸಾರ. ಹರಿಕಥಾಮೃತ ಸಾರದಲ್ಲಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ನಾವು ಇಲ್ಲಿವರೆಗೂ 12 ಪದ್ಯಗಳನ್ನು ನೋಡಿದ್ದೀವಿ. 12ನೇ ಪದ್ಯ ಹೇಳಬೇಕಾದ್ರೆ ನಾನು ಒಂದು ಮಾತು ಹೇಳಿದ್ದೆ. ವಿಜಯದಾಸರು ಈ ಭೋಜನಕ್ಕೆ ಸಂಬಂಧಪಟ್ಟ ಹಾಗೆ 2 ಸುಳಾದಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಒಂದು ಪಂಚಪ್ರಾಣಾಹುತಿ ಸುಳಾದಿ, ಎರಡನೇದ್ದು ಪ್ರಾಣಾಗ್ನಿಹೋತ್ರ ಸುಳಾದಿ. 2 ಭೋಜನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಪಂಚಪ್ರಾಣಾಹುತಿ ಸುಳಾದಿಯಲ್ಲಿ ಹೇಳ್ತಾರೆ, ಆಹುತಿ ಕೊಡುವುದು ಪಂಚಪ್ರಾಣರಿಗೆ ಸಂದೇಹ ಮಾಡದಲೇ ಮನಸ್ಸು ಪೂರ್ವಕದಿಂದ. ಭೋಜನ ಇದು ಹೊಟ್ಟೆ ತುಂಬಿಸ್ಕೊಡೋದಲ್ಲ, ಯಜ್ಞ ಅಂತ ಅನ್ನಿಸ್ಕೊಂಡಿರುವಂಥದ್ದು. ಪಂಚಪ್ರಾಣರಿಗೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ಪ್ರಾಣರಿಗೆ ನಾವು ಆಹುತಿಯನ್ನು ಕೊಟ್ಟು, ಪ್ರಾಣಾಹುತಿಯನ್ನು ಕೊಟ್ಟು ಆಮೇಲೆ ಊಟವನ್ನು ಮಾಡುವಂಥದ್ದು. ಹೇಳ್ತಾರೆ ನೋಡಿ ಇಲ್ಲಿ, ಕುಹಕ ಬುದ್ಧಿ ಬಿಟ್ಟು ಉಚಿತದಲ್ಲಿ ಶ್ರೀಹರಿ ವೈಶ್ವಾನರನೆಂಬೋ ನಾಮ ಚತುರ ವ್ಯೂಹಗಳಿಪ್ಪವೆನ್ನ ಅಲ್ಲಿಗಲ್ಲಿ ಬಹಳಾಧಿಷ್ಠಾನದಲ್ಲಿ ಶುಭಸಾರ ಭುಂಜಿಸುವ. ದ್ರೋಹಿ ಮಾನವರ ತೊರೆದು ತಿಳಿಯಗೊಡದಲೆ ಅಹಂಕಾರ ಮಮಕಾರ ತೊರೆದು ದೈನ್ಯದಲ್ಲಿ ದಾಸೋಹಂ ಎಂದವಗೆ ಫಲದಾಯಕ ಕಾಣೋ. ದೇಹಿ ದೇಹಗಳಲ್ಲಿ ಪೂರ್ಣನಾಗಿ ಇಪ್ಪ ವಾರಿಹ ರುಹ ಲೋಚನ ನಮ್ಮ ವಿಜಯವಿಠ್ಠಲನು ಅನುಗ್ರಹ ಮಾಡುವ ನರ್ಪಿತನವ ಕೈಗೊಂಡು. ಎಷ್ಟು ಸುಂದರವಾಗಿ ವಿಜಯದಾಸರು ತಿಳಿಸ್ತಾರೆ. ವೈಶ್ವಾನರ ಅನ್ನುವಂಥ ಯಜ್ಞ ಇದು, ಭೋಜನ ಮಾಡುವಂಥದ್ದು. ಹಾಗಾಗಿ ಅಷ್ಟು ಭಕ್ತಿಯಿಂದ ಪ್ರೀತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡಬೇಕಪ್ಪ. ಯಾರು ಈ ರೀತಿಯಾಗಿ ಊಟ ಮಾಡ್ತಾರೋ ಅಂದರೆ ಪಂಚಪ್ರಾಣರಿಗೆ ಆಹುತಿ ಇದು. ಪಂಚಪ್ರಾಣರಲ್ಲಿ 5 ರೂಪ ಇದ್ದೆ ಮತ್ತೆ ಭಗವಂತನದ್ದು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಮತ್ತು ನಾರಾಯಣ. ಹೀಗೆ 5 ರೂಪಗಳ ಚಿಂತನೆಯನ್ನು ಯಾರು ಮಾಡ್ತಾರೋ ಅವರಿಗಾಗುವಂಥ ಲಾಭ ಏನು ಅಂತಲೂ ಹೇಳ್ತಾರೆ ವಿಜಯದಾಸರು. ನೋಡಿ ಹೇಳ್ತಾರೆ, ಈ ತೆರದಿ ಭುಂಜಿಸಿದ ಮಾನವ ತನ್ನ ಜಾತಿಯೊಳಗೆ ಅಧಿಕನಾಹನು. ತಾ ತೃಪ್ತಿಯಾಗಿ ಉಂಡ ಮಿಕ್ಕ ಎಂಜಲು ದೂತ ಚಾಂಡಾಲ ಶ್ವಾನ ನಾನಾ ಯೋನಿ ಜಾತರಿಗೆ ಕೊಡೆ. ಅವರಲ್ಲಿ ಇದ್ದ ಜಾತವೇದಸನು ತೃಪ್ತಿಯಾಗುವನಯ್ಯ. ಭೂತಳದೊಳಗೆ ಇದನ್ನು ತಿಳಿದವನು ಧನ್ಯನೋ. ಯಾರು ಈ ರೀತಿಯಾಗಿ ಪಂಚಪ್ರಾಣಾಹುತಿಗಳನ್ನು ಪ್ರಾಣಾಗ್ನಿಹೋತ್ರ ಅಂತ ಅನ್ಕೊಂಡು, ಪಂಚಯಜ್ಞ ಅಂತ ಅನ್ಕೊಂಡು ಯಾರು ಭೋಜನವನ್ನು ಮಾಡ್ತಾರೋ ಅವರಿಗೆ ಇಷ್ಟೇ ಫಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲಪ್ಪ, ಎಲ್ಲವನ್ನ ಭಗವಂತ ಕೊಡ್ತಾನೆ. ಇನ್ನು ಪ್ರಾಣಾಗ್ನಿಹೋತ್ರ ಸುಳಾದಿ ಅಂತ ಇದೆ, ಅದರಲ್ಲೂ ಒಂದು ಮಾತು ಹೇಳ್ತಾರೆ. ಇದನ್ನೆಲ್ಲ ಬಹಳ ವಿಸ್ತಾರವಾಗಿ ಬಿಡುವಿದ್ದಾಗ ಒಂದು ಸಾರಿ ನೋಡೋಣ. 1-2 ಅಂಶ ತಿಳಿಯೋದಾದರೆ, ನಿತ್ಯ ಸಂತೃಪ್ತ ಸಾರ ಸರ್ವಸಾರ ಭೋಕ್ತ ಪುರುಷೋತ್ತಮ ಅಚಿಂತ್ಯ ಮಹಿಮಾ ಭಕ್ತವತ್ಸಲ ಅಂತ ಪ್ರಾರಂಭ ಆಗತ್ತೆ. ಪ್ರಾರಂಭ ಆಗಿ ಅವರು ಹೇಳ್ತಾರೆ, ತುತ್ತು ತೆಗೆದುಕೊಂಡರೆ ವಮನಕ್ಕೆ ಸರಿಯೋ, ಎತ್ತಲಾದರೆ ಏನು ತುಳಸಿ ಕರ್ಣಗಳಲ್ಲಿ ನಿತ್ಯ ಧರಿಸಿದ್ದರು ಆ ಮನುಜ ಉತ್ತಮನೇ ಸರಿ. ಕೊನೆಗೊಂದು ಮಾತು ಹೇಳ್ತಾರೆ, ಅಂದರೆ ಪ್ರಾಣಾಗ್ನಿಹೋತ್ರ ಅನ್ನುವಂಥದ್ದು ಎಷ್ಟು ಅತ್ಯದ್ಭುತವಾದದ್ದು ಅಂದರೆ, ನಾವು ಮಾಡುವಂತಹ ಊಟ ಇದೆ ಅಲ್ಲ, ಹೊತ್ತಿಗೆ ಇದನ್ನೇ ಸ್ಮರಿಸಿ ವೇಗದಿಂದಲೇ ತೀರ್ಥದಾನವ ಮಾಡಿ
ಜ್ಞಾನಿಗಳೊಡನೆ ಸುತ್ತ ಬಳಗದ ಕೂಡೆ ಕುಳಿತು ಭಗವತ್ಪಾದದಿ ಪೆತ್ತ ದೇವನ ಸ್ಮರಣೆ ಮಾಡುತ್ತಾ ತಾ ಆತ್ಮಯಜ್ಞವ ಮಾಡೋ ತುಳಸಿ ಮಿಶ್ರಿತದಲ್ಲಿ 18 ದಳ ನಿನಗೆ ಸತತ ಬೇಕೋ. ತೀರ್ಥವನ್ನು ತೆಗೆದುಕೊಂಡು ಗಂಧಾಕ್ಷತೆಯನ್ನು ಧಾರಣೆ ಮಾಡಿಕೊಂಡು ಭಕ್ತಿಯಿಂದ ಎಲ್ಲ ಬಂಧು ಬಾಂಧವರೊಡನೆ ಊಟವನ್ನು ಮಾಡಬೇಕು. ಭೋಜನ ಅನ್ನುವಂಥದ್ದು ಯಜ್ಞ ಅಂತ ಹೇಳಿ ವಿಜಯದಾಸರು ಸಹಿತ ತಮ್ಮ ಪ್ರಾಣಾಗ್ನಿಹೋತ್ರ ಸುಳಾದಲ್ಲಿ ಹೇಳಿದ್ದಾರೆ. 18 ದಳಗಳನ್ನು ಧಾರಣೆ ಮಾಡಬೇಕು ಅಂತಾರೆ. ತುಳಸಿಯನ್ನ ನಿತ್ಯದಲ್ಲಿ ಒಬ್ಬ ಪುರುಷ 18 ದಳ ತುಳಸಿ ಧಾರಣೆಯನ್ನ ಮಾಡಬೇಕಂತೆ. ಚತುಃಕರ್ಣೇ ಮುಖೇ ಚೈಕಂ ನಾಭವೇಕಂ ತಥೈವ ಚ ಶಿರಸ್ಸೇಕಂ ತಥಾ ಪ್ರೋಕ್ತಂ ತೀರ್ಥೇ ತ್ರಯಮುದಾಹೃತಂ ಅನ್ನೋಪರಿ ತಥಾ ಪಂಚ ಭೋಜನಾಂತೆ ದಳತ್ರಯಂ ಏವಂ ಶ್ರೀ ತುಳಸೀಕರಾಶ್ಯ ಅಷ್ಟದಳ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ, 18 ದಳ ಸದಾ. 18 ದಳಗಳನ್ನು ಒಬ್ಬ ವ್ಯಕ್ತಿ ಪುರುಷ ನಿತ್ಯದಲ್ಲಿ ಸ್ವೀಕಾರ ಮಾಡಬೇಕಂತೆ. ಅದನ್ನು ಹೇಳ್ತಾರೆ, ಕಿವಿಯಲ್ಲಿ 4 ದಳ, ಇಲ್ಲಿ ಮತ್ತು ಇಲ್ಲಿ ಎರಡೂ ಕಿವಿಯಲ್ಲೂ ಇಟ್ಕೊಳ್ಬೇಕು. ಬಾಯಲ್ಲಿ 1 ದಳ ಹಾಕ್ಕೊಳ್ಬೇಕು, ನಾಭಿಯಲ್ಲಿ 1 ದಳ, ಆಮೇಲೆ ಶಿರಸ್ಸಿನಲ್ಲಿ 1 ದಳ, ತೀರ್ಥದಲ್ಲಿ 3 ದಳ. ತೀರ್ಥ ತಗೊಳ್ಬೇಕಾದ್ರೆ ತುಳಸಿ ಸಹಿತವಾಗಿ ತೆಗೆದುಕೊಳ್ಳಬೇಕು. ಅನ್ನದ ಮ್ಯಾಲೆ 5 ದಳ, ಭೋಜನಾಂತರದಲ್ಲಿ 3 ದಳ, ಅಂತೂ 18 ದಳ ಸ್ವೀಕಾರ ಮಾಡಬೇಕು. ಭೋಜನಾಂತದಲ್ಲಿ ತುಳಸಿ ಮಿಶ್ರಿತವಾದ ವಿಶೇಷವಾಗಿ ತೀರ್ಥವನ್ನು ಸ್ವೀಕಾರ ಮಾಡಬೇಕು. ವಿಷ್ಣೋರರ್ಪಿತ ತುಳಸೀದಲಂ ಭಕ್ಷಗೆ ಪಾಪ ನಿರ್ಮುಕ್ತ ಚಾಂದ್ರಾಯಣ ಶತಾಫಲಂ ಅಂತಾರೆ. ಭೋಜನಾಂತರದಲ್ಲಿ ತುಳಸಿಯನ್ನು ಯಾರು ಸ್ವೀಕಾರ ಮಾಡ್ತಾರೋ ತೀರ್ಥ ತಗೊಂಡು 100 ಚಾಂದ್ರಾಯಣ ವ್ರತ ಮಾಡಿದ ಫಲ ಬರ್ತಾ ಇದೆ. ಇಷ್ಟು ಆ ತುಳಸಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ ಭೋಜನದಲ್ಲಿ. ಸ್ವಲ್ಪ ಮುಂದೆ ಹೋಗೋಣ. ಜಗನ್ನಾಥದಾಸರ ಪದ್ಯದಲ್ಲಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಹೇಳ್ತಾರೆ, 6,2,000 ಮೇಲೆ 251 ರೂಪದಿ ಸಾರಭೋಕ್ತ ಅನಿರುದ್ಧ ದೇವನು ಅನ್ನಮಯ ನೆನಿಪ. 3,2,1,000 ಮೇಲೆ 3+40 ರೂಪದಿ ತೋರುತಿಹ ಪ್ರದ್ಯುಮ್ನ ಜಗದೋಳ್ ಪ್ರಾಣಮಯನಾಗಿ. ನೋಡಿ, ಭಗವಂತನ 5 ರೂಪಗಳು, ಅದರಲ್ಲಿ 5 ಕೋಶಗಳಿದ್ದಾವೆ. ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಮನೋಮಯ, ಆನಂದಮಯ ಅಂತ 5 ಕೋಶಗಳಿದ್ದಾವೆ. ಆ ಕೋಶಗಳ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡ್ತಾರೆ ಇಲ್ಲಿ. ಅನ್ನಮಯ, ಅನ್ನದಿಂದ ಪ್ರಚುರವಾಗಿರುವಂಥದ್ದು ಯಾವುದೋ ಅದು ಅನ್ನಮಯ. ಅದು ಸಾಂಕೇತಕವಾಗಿ ಹೇಳಿರುವಂಥದ್ದು. ಅಂದರೆ ದೇಹಗತವಾದಂತಹ ಪೃಥ್ವಿ, ಅಪ, ಇದರಲ್ಲಿ 2 ಕೋಶಗಳಿದ್ದಾವೆ. ಪ್ರಥಮ ಕೋಶದಲ್ಲಿ ಪಾಯು, ಜಿಹ್ವೆ, ರಸ, ಅಪ. 2ನೇ ಕೋಶದಲ್ಲಿ ಉಪಸ್ಥ, ಗಂಧ, ಪ್ರಾಣ, ಪೃಥ್ವಿ. ಅಂದರೆ ಈ 8ರಿಂದ ಯುಕ್ತವಾದದ್ದು ಅನ್ನಮಯ ಕೋಶ. ದೇಹದಕ್ಕೆ ಆಧಾರವಾದದ್ದು. ಮನುಷ್ಯ ಯಾವುದಿಲ್ಲ ಅಂದ್ರೂ ಬದುಕ್ತಾನೆ, ಅನ್ನ ಇಲ್ಲ ಅಂದ್ರೆ ಬದುಕೋದಿಲ್ಲ. ಅನ್ನ ಬೇಕೇ ಬೇಕು. ಅನ್ನ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಅನ್ನಮಯ, ಅನ್ನಗತ ಪ್ರಾಣ. ನೀರು ಕುಡಿದು ಇರ್ಬೋದು, ಇಲ್ಲ ಅಂತಲ್ಲ, ಆದರೆ ಅನ್ನ ಬೇಕು. ಅದನ್ನೆಲ್ಲಿ ಹೇಳ್ತಾರೆ. ಈ ಕೋಶಕ್ಕೆ, ಅನ್ನಮಯ ಕೋಶಕ್ಕೆ ಅನಿರುದ್ಧ ರೂಪದಿಂದ ಭಗವಂತ ಅಭಿಮಾನಿಯಾಗಿದ್ದಾನೆ. ಅದರಲ್ಲೂ ಭೂದೇವರು, ಶನೈಶ್ಚರ, ವರುಣ ಇವರಿಂದ ಪೂಜಿತನಾಗಿದ್ದಾನೆ ಭಗವಂತ. ಎಷ್ಟು ರೂಪಗಳಿದ್ದಾವೆ ಅಂತ ಕೇಳಿದರೆ ಹೇಳ್ತಾರೆ, 6,2,000 ಮೇಲೆ 251 ರೂಪದಿ ಅಂತ ಹೇಳ್ತಾರೆ. ಅಂದರೆ 8,251 ರೂಪಗಳಿದ್ದಾವೆ ಅಂತ ಹೇಳ್ತಾರೆ. ಅಷ್ಟು ರೂಪಗಳಿಂದ ಭಗವಂತ ಈ ಅನ್ನಮಯ ಕೋಶದಲ್ಲಿದ್ದಾನೆ. ಅನಿರುದ್ಧ ವಿಶೇಷವಾಗಿ ಅಭಿಮಾನಿಯಾಗಿದ್ದಾನೆ. ಸ್ಥೂಲ ದೇಹದಲ್ಲಿ ಪೃಥ್ವಿಯ ತತ್ವವನ್ನು ಹೇಳುವಂತಹ ಅನ್ನ ಘನರೂಪವಾಗಿರುವಂಥದ್ದು. ಆ ಅನ್ನಮಯ ಕೋಶದಲ್ಲಿ ಜೀವಭುಕ್ತ ಅಂದರೆ ವ್ಯಕ್ತಿ ಏನು ಊಟ ಮಾಡ್ತಾನಲ್ಲ, ಆ ಪ್ರಾಕೃತ ಅನ್ನವನ್ನು ತ್ಯಜಿಸಿ
ಮನುಷ್ಯ ಪ್ರಾಣಿ ಅವನು ಅನ್ನವನ್ನೇ ಸ್ವೀಕಾರ ಮಾಡ್ತಾನೆ. ಆದರೆ ಭಗವಂತ ತನ್ನ ಸ್ವಾಖ್ಯವಾದಂತಹ ಸಾರಭೂತವಾದದ್ದನ್ನು ಸ್ವೀಕಾರ ಮಾಡುವಂಥವನು. ಅಲ್ಲಿ ಎಷ್ಟು ರೂಪ ಇದ್ದಾವೆ? ಈಗ ಹೇಳಿದ ಹಾಗೆ 6,2,000 ಮೇಲೆ 6 + 2 ಅಂದರೆ 8 ಆಗತ್ತೆ. 251 ರೂಪ ನಾನೀಗ ಹೇಳಿದ್ನಲ್ಲ, ಅಂದರೆ 8,251 ರೂಪದಿ ಭಗವಂತ ಅನ್ನಮಯ ನೆನಪ. ಅಂದರೆ ಊಟ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಅನ್ನಮಯ ಕೋಶದಲ್ಲಿದ್ದಾನೆ ಭಗವಂತ. ಯಾವ ರೂಪದಿಂದ? ಅನಿರುದ್ಧ ರೂಪದಿಂದ ಇದ್ದಾನೆ. ಕೋಶ ಅನ್ನೋದಕ್ಕೆ ಪೂರ್ವೋಕ್ತ ಪಾಯು ಉಪಸ್ಥಾದಿಗಳು ಇರತಕ್ಕಂತಹ ಸ್ಥಾನ ವಿಶೇಷವನ್ನು ಕೋಶ ಅಂತ ಕರೆದಿದ್ದಾರೆ. ಇನ್ನು ಪ್ರಾಣಮಯ ಇದ್ದಾನೆ, ಅವನು ಪ್ರಾಣಾಧಾರನಾದಂತಹ ಉದಕ ಪ್ರಾಚುರ್ಯವಾದಂತಹ ಪ್ರಾಣಮಯ ಕೋಶ. ಇದರಲ್ಲಿ ಬರುವಂಥದ್ದು ಪಾಣಿ ಸ್ಪರ್ಶ. ಪಾಣಿ ಅಂದರೆ ಕೈ, ಸ್ಪರ್ಶ ಅಂದರೆ ಸ್ಪರ್ಶ ಮಾಡುವಂಥದ್ದು, ತ್ವಕ ಚರ್ಮ ವಾಯು ಗಾಳಿ. ಎರಡನೇ ಕೋಶದಲ್ಲಿ ಪಾದ ರೂಪ ಚಕ್ಷು ತೇಜ ಅಂತೂ ಒಟ್ಟು 8 ಆಗಿರುವಂಥದ್ದು. ಅಂದರೆ ಇವ್ಯಾವ ಯುಕ್ತವಾದದ್ದು ಅದು ಪ್ರಾಣಮಯ ಕೋಶ. ಇಲ್ಲಿ ಪ್ರದ್ಯುಮ್ನ ನಾಮಕ ಭಗವಂತ ಇರ್ತಾನೆ. ಮರೀಚಿ ವಾಯು ಅಗ್ನಿ ಗಣಪತಿ ಈ ಮೊದಲಾದ ಎಲ್ಲ ತತ್ವಾಭಿಮಾನಿ ದೇವತೆಗಳು ಅವರನ್ನು ಪೂಜಾ ಮಾಡ್ತಾರಪ್ಪ. ಇಲ್ಲಿ ಎಷ್ಟು ರೂಪ ಇದ್ದಾವೆ ಅಂತ ಕೇಳಿದರೆ 3,2,000 ಮೇಲ್ನಾಲ್ವತ್ತು 3 ಅಧಿಕ ಅಂದರು. 3,2,000 ಅಂದರೆ 5,000, 3 2 5 ಆಗತ್ತೆ. ವರೆ ಸಾವಿರದ ಅರ್ಧ ಅಂದರೆ 500, ಮೇಲ್ನಾಲ್ವತ್ತು ಅಂದರೆ 40, ಇದರ ಮೇಲೆ 3 ಅಧಿಕ ಅಂದರೆ 5,543 ರೂಪಗಳಿಂದ ಭಗವಂತ ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾನೆ. ಪ್ರದ್ಯುಮ್ನ ಅಂತ ಶಬ್ದ ಇದೆ. ಪ್ರದ್ಯುಮ್ನ ಅಂತ 4 ಬಿಡಿಸಿದ್ರೆ 4 ಆಗತ್ತೆ, ಹೌದಾ? ಅದರಲ್ಲಿ ಎಣಿಸ್ತಾ ಹೋಗೋಣ. ಸಂಖ್ಯಾನಾಂ ವಾಮತೋಗತಿ, ನಾ ಮೊನ್ನೆನೇ ಹೇಳಿದ್ದೀನಿ. ಸಂಖ್ಯಾನಾಂ ವಾಮತೋಗತಿ. ನಾ ಎಷ್ಟನೇ ಅಕ್ಷರ? ತ ತ ಧ ಧ ನ 5ನೇ ಅಕ್ಷರ, 5 ಅಂತ ಬರ್ಕೊಳ್ಬೇಕು. ಇನ್ನು ಪ್ರದ್ಯುಮ್ನ ಆಗಬೇಕಲ್ಲ, ಮೊದಲನೇ ಅಕ್ಷರದಿಂದ ಹಿಂಗೆ ಹೇಳ್ಬೋಣ, ಅಂದರೆ ಸುಲಭವಾಗಿ ಅರ್ಥ ಆಗ್ತದೆ. ಪ್ರ ಎಷ್ಟಿದೆ? 3ನೇ ಅಕ್ಷರ ಪ್ರ. ದ್ಯು ಎಷ್ಟೇದ್ದು? 4ನೇದ್ದು. ತ ತ ಧ ಧ 4ನೇದ್ದಲ್ಲ, ಅದಕ್ಕೆ ದು 4ನೇದ್ದು, 4ನೇ ಅಕ್ಷರ. ಇನ್ನು ಮಾ ಇದೆ, ಪ ಪ ಭ ಬ ಮ 5ನೇ ಅಕ್ಷರ, 5 ಬರ್ಕೊಳ್ಬೇಕು. ನಾ ಇದೆ, ಪ್ರದ್ಯುಮ್ನ ಆಗಬೇಕಲ್ಲ, ನಾ ಎಷ್ಟನೇದ್ದು? ತ ತ ಧ ಧ ನ 5. ಅಂದರೆ ಪ್ರ 3, ದ್ಯು 4, ಮಾ 5, ನಾ 5. ಅಂದರೆ ಸಂಖ್ಯಾನ ವಾಮತೋಗತಿ. ನಾನು ಮುಂಚೆನೇ ಹೇಳಿದ್ದೇನೆ ಗೊತ್ತಾಗಲಿ ಅಂತ. ಅಂದರೆ 5,543 ರೂಪದಿ ಭಗವಂತ ತೋರುತಿಹನು ಪ್ರಾಣಮಯ ಕೋಶನಾಗಿ ಅಲ್ಲಿ ಜಗದೊಳಗೆ ಎಲ್ಲ ಕಡೆ ಇದ್ದು ವ್ಯಾಪಾರವನ್ನು ಮಾಡಿಸ್ತಾನೆ. ಅದು ಪ್ರದ್ಯುಮ್ನ ರೂಪಿ ಭಗವಂತನ ವೈಶಿಷ್ಟ್ಯತೆ ಅಂತ ಹೇಳ್ತಾರೆ. ಇನ್ನು 2 ಕೋಶದ ಒಳ ಹೊರಗೆ ಸಂಕರ್ಷಣೈದು ಸುಲಕ್ಷ ದರವರದೆರಡೆರಡು ಅಧಿಕ ಶತರೂಪಗಳ ಧರಿಸಿ ಕರೆಸಿಕೊಂಬ ಮನೋಮಯನು ಎಂದ ವಿದೂರನು ಈ 2,300 ಮೇಲ್ನಾಲ್ಕು ಅಧಿಕ 70. ಬರೇ ಸಂಖ್ಯಾವಾಚಗಳನ್ನು ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. 2 ಅಂತ ಮೊದಲೇ ಶಬ್ದ ಬಳಸಿದ್ದಾರೆ. 2 ಸಂಖ್ಯಾತ್ಮಕವಾಗಿರುವಂತಹ ಕೋಶದ ಒಳ ಹೊರಗೆ ಅಂದರೆ ಪೃಥ್ವಿ ಸಂಕೇತವಾದಂತಹ ಅನ್ನಮಯ ಕೋಶ, ಅಪಸಂಕೇತವಾದಂತಹ ಪ್ರಾಣಮಯ ಕೋಶ. ಈ 2 ಕೋಶಗಳಲ್ಲಿ ಭಗವಂತ ಒಳ ಹೊರಗೆ ಇದ್ದು ಏನು ಮಾಡ್ತಾನೆ? ವಿಶೇಷವಾಗಿ ಅವನು ಮಾಡುವಂತಹ ಕೆಲಸ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಮಾಡ್ತಾನೆ ಭಗವಂತ ಅಂತ ಇಲ್ಲಿ ನೋಡಿ ಹೆಂಗೆ ಹೇಳ್ತಾರೆ. ಒಳ ಹೊರಗೆ ಇದ್ದು ಅನ್ನಮಯ ಪ್ರಾಣಮಯ ಕೋಶಗಳು ಅಂತ ಮೊದಲು ತಿಳ್ಕೊಂಡ್ವಿ. ಮನೋಮಯ ಕೋಶ ಮನಸ್ಸಿಗೆ ಆಧಾರಭೂತವಾಗಿರುವಂತಹ ಕೋಶ. ಈ ಕೋಶಕ್ಕೆ ಮನೋಮಯ ಕೋಶ ಅಂತ ಕರೀತಾರೆ. ಮನೋಮಯ ಮನಸ್ಸಿನ ತೇಜಸ್ಸಿನ ರೂಪವಾಗಿರುವಂಥದ್ದು. ಈ ಕೋಶ ತೇಜಃ ಪ್ರಾಚುರ್ಯವಾಗಿರುವಂಥದ್ದು.
ಇದರಲ್ಲಿ ಎರಡು ವಿಧ ಅಂತ ಹೇಳ್ತಾರೆ. ಒಂದು ಪ್ರಥಮ ಕೋಶದಲ್ಲಿ ಅಂತಃಕರಣ, ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು ಮತ್ತು ಅಹಂಕಾರ ತತ್ವ ಇದು ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಕೋಶದಲ್ಲಿ ವಾಕ್, ಶ್ರೋತೃ, ಶಬ್ದ, ಆಕಾಶ ಒಟ್ಟು 10 ಸೇರಿದರೆ ಮನಸ್ತತ್ವ, ಮನೋಮಯ ಕೋಶ ಅಂತಾಗ್ತದೆ. ಈ ಮನೋಮಯ ಕೋಶಕ್ಕೆ ಸಂಕರ್ಷಣ ರೂಪಿ ಭಗವಂತ, ಅನಿರುದ್ಧ ಆಯಿತು, ಪ್ರದ್ಯುಮ್ನ ಆಯಿತು, ಈ ಮೂರನೇದ್ದು ಸಂಕರ್ಷಣ ರೂಪಿ ಭಗವಂತ. ಇಲ್ಲಿ ಇಂದ್ರದೇವರು ಮತ್ತು ರುದ್ರದೇವರು ಭಗವಂತನನ್ನ ಪೂಜಾ ಮಾಡ್ತಾರೆ. ಸಂಕರ್ಷಣ ನಾಮಕ ಪರಮಾತ್ಮ 5,62,107 ರೂಪಗಳ ಧರಿಸಿ ಕೊರೆಸಿಕೊಂಬ ಅಂತ ಹೇಳಿದರು. ಅಂದ ಅರ್ಥ ಏನು? 5,62,107 ಸಂಖ್ಯಾತ್ಮಕವಾಗಿ ಭಗವಂತ ಇಲ್ಲಿ ಇರ್ತಾನಪ್ಪ. ಅದೇ ಅವನ ಭಗವಂತನ ವಿಶೇಷ. ಇನ್ನು ವಿಜ್ಞಾನಮಯ ಇದೆ, ಮನೋಮಯ ಆಯಿತು, ವಿಜ್ಞಾನಮಯ ಹೇಳ್ತಾರೆ. ವಿಜ್ಞಾನಮಯ ಕೋಶದಲ್ಲಿ ವಾಯು ಪ್ರಾಚುರ್ಯವಾದಂಥದ್ದು, ಇದರಲ್ಲಿ ಮಹತ್ತತ್ವ ಇದೆ. ಅರವಿದೂರನು ಅಂದರೆ ದೋಷ ದೂರನಾಗಿರುವಂತಹ ಭಗವಂತ, ಗುಣರೂಪಿಯಾಗಿರುವಂತಹ ವಾಸುದೇವ ರೂಪಿ ಭಗವಂತ ಪರಮಾತ್ಮ ದೋಷರೂಪವಾದಂತಹ ಲಿಂಗದೇಹವನ್ನು ದೂರ ಮಾಡಿ ಮೋಕ್ಷಪ್ರದನಾಗಿದ್ದಾನೆ. ನಾವು ಅದಕ್ಕೆ ಗುರು ನಮಸ್ಕಾರ ಮಾಡಬೇಕಾದ್ರೆ, ದ್ವಾದಶ ನಮಸ್ಕಾರ ಮಾಡಬೇಕಾದ್ರೆ ಮೋಕ್ಷಪ್ರದ ವಾಸುದೇವಾಯ ನಮಃ ಅಂತ ಹೇಳ್ತಾರೆ. ಅದೇ ಇದು ಮೋಕ್ಷವನ್ನು ನೀಡುವಂತಹ ವಾಸುದೇವನ ಹೇಗಿದ್ದಾನೆ ಭಗವಂತ ಅಂದರೆ ಎಷ್ಟು ರೂಪದಿಂದ ಇದ್ದಾನೆ ಅಂತ ಹೇಳ್ತಾರೆ. 2,304 ಅಧಿಕ 70 ಅಂದರು. ಅಂದರೆ 4,000 + 300 ಅಂದರೆ 4,374 ರೂಪದಿಂದ ಭಗವಂತ ಇದ್ದು ಅನುಗ್ರಹವನ್ನ ಮಾಡ್ತಾನೆ. ಅಂದ್ರೆ ನೋಡಿ, ಸಂಖ್ಯಾತ್ಮಕವಾಗಿ ವಿಜ್ಞಾನಮಯ ಅಖಂಡ ರೂಪ, ಅಕ್ಷರ ಸಂಖ್ಯಾ ರೂಪ ಖಂಡ ರೂಪ. ಅಂದ್ರೆ ಒಟ್ಟಾರೆ ತಾತ್ಪರ್ಯ ಈ ಶ್ಲೋಕದಲ್ಲಿ ಅವರು ಹೇಳಿರುವಂಥದ್ದು, ಮನೋಮಯ ಕೋಶದಲ್ಲಿ 5,62,107 ರೂಪದಿಂದ ಸಂಕರ್ಷಣಾಖ್ಯ ಭಗವಂತ ಅಲ್ಲಿ ವಾಸ ಮಾಡ್ತಾನೆ. ಇಂದ್ರದೇವರು ಮತ್ತು ರುದ್ರದೇವರು ಅವನನ್ನು ಪೂಜಾ ಮಾಡ್ತಾರೆ. ಇನ್ನು ವಿಜ್ಞಾನಮಯ ಕೋಶದಲ್ಲಿ 4,374 ರೂಪದಿಂದ ವಾಸುದೇವ ರೂಪಿ ಭಗವಂತ ಇರ್ತಾನೆ. ಇಲ್ಲಿ ಪೂಜಾ ಮಾಡುವಂಥವರು ಬ್ರಹ್ಮದೇವರು ಮತ್ತು ವಾಯುದೇವರು ಅಂತ ಹೇಳಿ ವಿವರಣೆಯನ್ನು ಕೊಟ್ಟರು. ಇದಾದ್ಮೇಲೆ ಮುಂದೆ ಹೇಳ್ತಾರೆ, ರೂಪದಿಂ ವಿಜ್ಞಾನಮಯ ನೆಂಬಿ ಪೆಸರಿನಿಂ ವಾಸುದೇವನು ವ್ಯಾಪಿಸಿಹ ಮಹದಾದಿ ತತ್ವಗಳ ತತ್ಪತಿಗಳೊಳಗೆ ಈ ಪುರುಷನಾಮಕ ಶುಭ ಸ್ವೇದಾಪನೆನೆಸಿ ರಮಾಂಬತ ಬ್ರಹ್ಮಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸಿದಳು. ನೋಡಿ ಎಷ್ಟೆಲ್ಲ ಹೇಳ್ತಾರೆ ಜಗನ್ನಾಥದಾಸರು. ಬಹಳ ಗಂಭೀರವಾದ ಗೂಢವಾದ ಅನೇಕ ರಹಸ್ಯಗಳನ್ನು, ಶಾಸ್ತ್ರದಲ್ಲಿ ಹೇಳಿರುವಂತಹ ರಹಸ್ಯಗಳನ್ನು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಿ, ರೂಪದಿಂ ಈಗ ಹೇಳಿರುವಂತಹ 4,374 ರೂಪದಿಂದ ವಿಜ್ಞಾನಮಯನೆಂಬ, ವಿಜ್ಞಾನಮಯ ಅಂತ ಅನಿಸ್ಕೊಂಡಿರುವಂತಹ ಭಗವಂತ ಹೆಸರಿನಿಂದ, ಆ ಕೋಶದ ಹೆಸರಿನಿಂದ ಕರೆಸ್ಕೊಂಡವನು ಯಾರು? ವಾಸುದೇವ ರೂಪಿ ಭಗವಂತ ವ್ಯಾಪಿಸಿಹ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಭಗವಂತ. ವಿಜ್ಞಾನಮಯ ಕೋಶದ ವಿಚಾರವನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಇನ್ನು ಆನಂದಮಯ ಕೋಶದ ಬಗ್ಗೆ ಹೇಳ್ತಾರೆ. ಮಹದಾನಂದ, ಆನಂದಪೂರ್ಣನಾದಂಥವನು ಭಗವಂತ. ಪುರುಷನಾಮಕ ಭಗವಂತ ವಾಸುದೇವಗೆ ಪುರುಷ ಅಂತನೂ ಹೆಸರಿದೆ, ಮಹಾಪುರುಷ ಭಗವಂತ. ಅಂತಹ ಭಗವಂತ ಈ ಪುರುಷನ ಸ್ವೇದಾಪಡೆನಿಸಿ ಅಖಂಡವಾದಂತಹ ಹೊರಗೆ ಸೂಕ್ಷ್ಮ ಸೃಷ್ಟಿಕಾಲದಲ್ಲಿ ಪುರುಷನಾಮಕ ಬ್ರಹ್ಮನ ಸೃಷ್ಟಿಗೋಸ್ಕರ ಬ್ರಹ್ಮದೇವರ ಮಹತ್ತತ್ವದ ವೀರ್ಯತ್ವೇನ ವಾಸುದೇವನನ್ನು ಧರಿಸಿ ತನ್ನ ಪತ್ನಿಯಾದಂಥ ಮಾಯಾದೇವಿಯಲ್ಲಿ ಸ್ವೇದ ದೇವರ ಅಂಗಸಂಗ ಪಡಿಬೇಕು ಅಂದರೆ ಲಕ್ಷ್ಮೀದೇವಿಯ ಪುಣ್ಯ ಎಷ್ಟು ಹೇಳಿ ಅಷ್ಟು. ಅಂಥ ಅತ್ಯದ್ಭುತಳಾದಂಥ ಮಹಾಲಕ್ಷ್ಮೀದೇವಿ, ಅಂತಹ ಮಹಾಲಕ್ಷ್ಮೀದೇವಿ ಅದನ್ನಿದೆ ಹೇಳ್ತಾರೆ, ಅಂಗಸಂಗದಿಂದ ಸ್ವೇದ ಬೆವರು ಎನಿಸತಕ್ಕಂತಹ ಆಪಳು ಉದಕ ರೂಪದಂತೆ ಎನಿಸಿ, ತಾನೇ ಸಾಕ್ಷಾತ್ಕಾರದಿಂದ ಎನಿಸಿ ಬೆವರೋದಕದಿಂದ ಅಭಿವ್ಯಕ್ತಿಯಾಗಿ ರಮಾಂಬ ಜಗತ್ತಿಗೆ ತಾಯಿ ಎನಿಸಿದಂತಹ ಲಕ್ಷ್ಮೀದೇವಿ
ತಾ ತಾವು ಬ್ರಹ್ಮ ಪರೋಕ್ಷಿಗಳಾದವರ ಸ್ವರೂಪ ಹೃದಯಗತ ಬಿಂಬನಾದಂತಹ ಗುಣಪೂರ್ಣನಾದಂತಹ ಪರಮಾತ್ಮನ ವಿಶೇಷವಾದ ಪ್ರತ್ಯಕ್ಷದಿಂದ ಜೀವನ್ಮುಕ್ತರಾದವರು ಅಂತ ಯಾರಿದ್ದಾರೋ ಅವರ ಲಿಂಗಾಂಗ, ಅನಾದಿ ಕಾಲದಿಂದ ಇರುವಂತಹ ಲಿಂಗ ಶರೀರ ಅಂತ ಏನಿದೆ ಅಲ್ಲ ಅದನ್ನ ಬಂಧಕ ರೂಪವಾಗಿರುವಂಥದ್ದನ್ನು ಅದನ್ನ ಕೆಡಿಸುವಳು. ಅಂದರೆ ಒಟ್ಟಾರೆ ಈ ಪದ್ಯದಲ್ಲಿ ಜಗನ್ನಾಥದಾಸರ ಪೂರ್ಣವಾದ ಅಭಿಪ್ರಾಯ ಏನು ಅಂತ ಕೇಳಿದರೆ ಒಂದೇ ಮಾತಿನಲ್ಲಿ ಹೇಳ್ತಾರೆ, ಲಕ್ಷ್ಮೀದೇವಿಯ ಅನುಗ್ರಹದಿಂದಲೇ ಲಿಂಗದೇಹ ಭಂಗ ಆಗೋದು. ವಾಯುದೇವರ ಒಂದು ವಿನಂತಿ, ನಮ್ಮವನು ಹನುಮನ ಮನೆಯವರು ನಾವು ಅಂತಂತಾರಲ್ಲ ದಾಸರಾಯರು, ಹಾಗೆ ವಾಯುದೇವರ ಒಂದು ಅನುಗ್ರಹ ಬೇಕು. ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷದಿಂದ ಕೆಡಿಸುವಳು ವ್ಯಕ್ತಳಾದಂತಹ ಸ್ವೇದೋದಕದಿಂದ ವಿರಜಾ ನದಿ ಅಂತ ಅವರನ್ನು ಕರೀತಾರೆ. ವಿರಜಾ ನದಿಯಾಗಿ ಹರಿತಾ ಇದ್ದಾಳೆ ಮಹಾತಾಯಿ. ಭಗವಂತನ ಆಜ್ಞೆಯಿಂದ ಯಾರು ಈ ವಿರಜಾ ನದಿಯಲ್ಲಿ ಸ್ನಾನ ಮಾಡ್ತಾರೋ ಅವರ ದೇಹ ಲಿಂಗ ದೇಹ ಹೋಗಿಬಿಡ್ತದೆ, ತೇಲ್ತಾ ಇರ್ತದೆ. ಪ್ರಳಯ ಕಾಲದಲ್ಲಿ ಪುನಃ ವಿರಜಾ ನದಿಯಲ್ಲಿ ರಮಾದೇವಿಯರಲ್ಲಿ ಸೇರೋ ಕಾಲಕ್ಕೆ ಆಕೆ ಉದರ ಪ್ರವಿಷ್ಟವಾಗಿರ್ತಾವೆ. ಅಂದರೆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಎಷ್ಟು ಮುಖ್ಯ ಅಂತ ತಿಳ್ಕೊಳ್ರಿ. ಲಕ್ಷ್ಮೀದೇವಿಯ ಸನ್ನಿಧಾನ, ಅವಳ ಒಂದು ಅತ್ಯದ್ಭುತವಾದ ಮಹಿಮೆ, ಇದನ್ನೆಲ್ಲವನ್ನ ತಿಳಿಸ್ತಾರೆ. ಪ್ರಧಾನ ಪರಮೋಮ್ಯೋನ ಅಂತರಂ ತಾ ವಿರಜಾ ನದಿ, ಇದನ್ನೆಲ್ಲ ವಿಶ್ಲೇಷಣೆಯನ್ನು ಮಾಡ್ತಾರೆ ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ. ಇನ್ನು ಮುಂದೆ ಹೇಳ್ತಾರೆ, ಇಷ್ಟೆಲ್ಲ ಹೇಳಿದ್ರಲ್ಲ ಒಂದೇ ಪದ್ಯದಲ್ಲಿ ನಮಗೆ ಹೇಳಿಬಿಡ್ರಿ, ನಾವು ಬಹಳ ಸುಂದರವಾಗಿ ಸರಳವಾಗಿ ತಿಳ್ಕೊಳ್ಬೇಕಪ್ಪ. ನಮಗೆ ಒಂದೇ ಪದ್ಯದಲ್ಲಿ ಎಲ್ಲ ಅರ್ಥ ಬರೋ ಹಾಗೆ ಹೇಳಿ. ಪ್ರಾಣಮಯ ಅಂತೀರಿ, ಅನ್ನಮಯ ಅಂತೀರಿ, ಮನೋಮಯ ಅಂತೀರಿ, ಅದೆಲ್ಲವೂ ಒಂದೇ ಶ್ಲೋಕದಲ್ಲಿ ಬರಬೇಕು. ಜಗನ್ನಾಥದಾಸರು ನಮ್ಮ ಮೇಲೆ ಎಷ್ಟು ಅನುಗ್ರಹ ಮಾಡಿದ್ದಾರೆ ಅಂದರೆ ನೋಡಿ ಹೇಳ್ತಾರೆ, 5125 ನಾರಾಯಣ ರೂಪವ ತಾ ಧರಿಸಿಕೊಂಡ ಅನುದಿನದಿ ಆನಂದಮಯ ನೆನಪ. 5,00,000 ಮೇಲೆ 85,004 ಶತಗಳ 5 ಕೋಶಾತ್ಮಕ ವಿರಿಂಚಾಂಡದಳು ತುಂಬಿಹನು. ಅಂದರೆ ಇಲ್ಲಿವರೆಗೂ ನಾವೇನು ಮಾಡಿದ್ದೀವಿ? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಮತ್ತು ವಾಸುದೇವ 4 ರೂಪದ ಬಗ್ಗೆ ತಿಳ್ಕೊಂಡ್ವಿ. ಈಗ ಅವ್ರು ಕೊನೆಗೆ ಒಂದು ಹೇಳ್ತಾರೆ, ನಾರಾಯಣ ಅಂತ ಒಂದು ರೂಪ ಇದೆ. ಆ ನಾರಾಯಣ ಆನಂದ ರೂಪನಾಗಿದ್ದಾನೆ, ಭಗವಂತ ಆನಂದಮಯನಾಗಿದ್ದಾನೆ, ಆನಂದಮಯಕ್ಕೆ ಅಭಿಮಾನಿಯಾಗಿದ್ದಾನೆ. ಅಂದರೆ ವಿಜ್ಞಾನಮಯ ಆನಂದಮಯ ಅಂತ ಏನಿದೆ ಅಲ್ಲ, ಆ ಆನಂದಮಯಕ್ಕೆ ಅಭಿಮಾನಿ ದೇವತೆ ರೂಪ ಭಗವಂತನದು ನಾರಾಯಣ. ನಾರಾಯಣ ಹೇಗಿದ್ದಾನೆ? 5,025 ರೂಪವತ ಧರಿಸಿಕೊಂಡು, ಅಂದರೆ 5,125 ರೂಪವನ್ನು ಧರಿಸಿಕೊಂಡು ಅಂತಾರೆ. ಇಷ್ಟು ರೂಪವನ್ನು ಧರಿಸಿಕೊಂಡು ಲಕ್ಷ್ಮೀ ಸಮೇತನಾಗಿ ಅನುದಿನದಿ ಆನಂದಮಯ ನೆನಪ. ಇದರ ಜೊತೆಗೆ 5,00,000 ಮೇಲೆ 75,000 ಶತಕಗಳ, ಅದನ್ನು ಹೇಳೋದೇ ಕಷ್ಟ್ರಿ, ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. 5,85,400 ರೂಪಗಳಿಂದ ಭಗವಂತ ವಿರಿಂಚಾಂಡದಳು ಬ್ರಹ್ಮಾಂಡದ ಒಳಗೆ ಪೂರ್ಣವಾಗಿ ಭಗವಂತ 5 ಕೋಶದಲ್ಲಿದ್ದು ಭಗವಂತ ತುಂಬಿಹನು, ಅನುಗ್ರಹವನ್ನು ಮಾಡ್ತಾನೆ. ಹೌದ್ರಿ, ಇಷ್ಟೆಲ್ಲ ನಾವು ಹೇಳ್ತಾ ಇದ್ದೀರಲ್ಲ, ಇದನ್ನೆಲ್ಲ ನಾವು ಯಾಕೆ ತಿಳ್ಕೊಳ್ಬೇಕು? ಸುಮ್ಮನೆ ಎಲೆ ಒಳಗೆ ಹಾಕಿರ್ತಾರಪ್ಪ, ಚಟ್ನಿನೋ ಪಲ್ಯನೋ ಕೋಸಂಬರಿನೋ, ಅನ್ನ ಹುಳಿ ಸಾರು ಚಪಾತಿ ಇಡ್ಲಿ ದೋಸೆ ಆರಾಮ್ ಊಟ ಮಾಡಿಬಿಡ್ತೀವಿ. ಇಷ್ಟೆಲ್ಲ ಯಾಕೆ ತಿಳ್ಕೊಳ್ಬೇಕು? ಇದನ್ನು ಇನ್ನೂ ಸರಳೀಕರಣ ಮಾಡ್ಲಿಕ್ಕೆ ಬರ್ತದ? ರೂಪಗಳ ಚಿಂತನೆ ಮಾಡಬಹುದಾ? ಸರಳೀಕರಣವಾಗಿ ಮಾಡಬಹುದು, ಅವಶ್ಯವಾಗಿ ಮಾಡಬಹುದು ಅಂತಾರೆ ವ್ಯಾಖ್ಯಾನಕಾರರು. ನೋಡಿ, ಇನ್ನೂ ಸುಲಭವಾಗಿ ಹೇಳ್ತಾರೆ. ಒಂದು ಚಾರ್ಟ್ ಹಾಕ್ಬಿಟ್ಟಿದ್ದಾರೆ, ಅದರಲ್ಲಿ ಸುಲಭವಾಗಿ ನಾವು ತಿಳ್ಕೊಳ್ಬಹುದು ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ. ಮೊದಲನೇದಾಗಿ ಅನ್ನಮಯ ಕೋಶ ಇದೆ, ಅಲ್ಲಿ ಅನಿರುದ್ಧ ಇರ್ತಾನೆ, 8,251 ರೂಪದಿಂದ ಇರ್ತಾನೆ ಭಗವಂತ. ಇನ್ನು ಪ್ರಾಣಮಯ ಕೋಶ ಪ್ರದ್ಯುಮ್ನ ಇರ್ತಾನೆ, 5,543 ರೂಪದಿಂದ ಇರ್ತಾನೆ. ಇನ್ನು ಮನೋಮಯ ಕೋಶ 5,62,107 ರೂಪದಿಂದ ಇರ್ತಾನೆ, ಸಂಕರ್ಷಣ ಇರ್ತಾನೆ ಭಗವಂತ.
ಇನ್ನು ವಿಜ್ಞಾನಮಯ ಕೋಶ 4374 ರೂಪದಿಂದ ಇರ್ತಾನೆ. ವಾಸುದೇವ ಅಲ್ಲಿದ್ದು ಅನುಗ್ರಹ ಮಾಡ್ತಾನೆ. ಇನ್ನು ಆನಂದಮಯ ಕೋಶದಲ್ಲಿ ನಾರಾಯಣ ಇದ್ದು 5000, ನಾನೀಗ ಹೇಳೋದಲ್ಲ, 5125 ರೂಪದಿಂದ ಇರ್ತಾನೆ. ಅಂದರೆ ಒಟ್ಟಾರೆಯಾಗಿ 5,85,400 ರೂಪಗಳು. ಅಂದರೆ ನೆನಪಿಟ್ಟುಕೊಳ್ಳಿಕ್ಕೆ ಬಹಳ ಸುಲಭ. ಅನ್ನಮಯ, ವಿಜ್ಞಾನಮಯ, ಪ್ರಾಣಮಯ, ಮನೋಮಯ, ಆನಂದಮಯ ಅಂತ ಏನು 5 ರೂಪಗಳಿದ್ದಾವಲ್ಲ, ಗುರುತು ಹಿಡ್ಕೊಳ್ಳೋದು ಸುಲಭವಾಗಿ ಊಟ ಮಾಡಬೇಕಾದ್ರೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಟೋಟಲ್ ಎಷ್ಟು ರೂಪಗಳು ಭಗವಂತನದ್ದು? 5,85,400 ರೂಪಗಳು. ಎಷ್ಟು ರೂಪಗಳಿಂದ ಭಗವಂತ ಇದ್ದಾನೆ. ಹೌದ್ರಿ, ಇದ್ದೇನು ಮಾಡ್ತಾನೆ ಅದನ್ನು ಹೇಳಲೇ ಇಲ್ಲಲ್ಲ ಅಂದರು ವ್ಯಾಖ್ಯಾನಕಾರರು. ಅದನ್ನು ವಿವರಿಸಿ ಹೇಳಿದ್ದಾರೆ. ಏನು ಮಾಡ್ತಾನೆ ಭಗವಂತ ಇದ್ದು ಅಂತ ಕೇಳಿದರೆ, ಮೊದಲನೇದ್ದು ಅನ್ನಮಯ ಅನಿರುದ್ಧ. ಅವನು ನೋಡ್ರಿ, ಆ ನೆನಪಿಟ್ಕೊಳ್ಳೋಕೆ ಸುಲಭ. ಅನ್ನಮಯ ಅನಿರುದ್ಧ ಇದ್ದೇನು ಮಾಡ್ತಾನೆ ಭಗವಂತ? ಪ್ರಾಣಿಗಳಿಗೆ ಶುತ್ತು ಉಂಟು ಮಾಡ್ತಾನೆ. ಅಂದರೆ ಹಸಿವಾಗೋದು ಅಂತಾರೆ ನೋಡಿ. ಆರೋಗ್ಯ ಸರಿ ಇದೆನೋ ಇಲ್ಲೋ ಅಂತ ನೀವು ಡಾಕ್ಟರ್ ಹತ್ರ ಹೋಗಿ ಕೇಳೋದು. ಆಮೇಲೆ ನಿಮಗೆ ಗೊತ್ತಾಗ್ತದೆ ಆರೋಗ್ಯ ಸರಿ ಇದೆನೋ ಇಲ್ಲೋ ಅಂತ. ಹೆಂಗೆ ಪರೀಕ್ಷೆ ಮಾಡೋದು? ಸರಿಯಾದ ಸಮಯಕ್ಕೆ ಕಾಲಕ್ಕೆ ಹಸಿವಾಗಬೇಕು. ಎರಡನೇದ್ದು ಚೆನ್ನಾಗಿ ನಿದ್ದೆ ಬರಬೇಕು ಕಾಲಕ್ಕೆ. ಅಂದರೆ ನೀವು ಸರಿ ಇದ್ದೀರಿ ಅಂತ. ಅದನ್ನು ಭಗವಂತ ಮಾಡಿಸ್ತಾನೆ. ಅದ್ಭುತವಾದ ವ್ಯಾಪಾರ, ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನ್ನಮಯ ಅನಿರುದ್ಧ ಕಾಲಕ್ಕೆ ಹಸಿವನ್ನು ಮಾಡಿಸ್ತಾನೆ. ಇನ್ನು ಪ್ರಾಣಮಯ ಪ್ರದ್ಯುಮ್ನ, ಪ ಎರಡೂ ನೋಡ್ರಿ, ಪ್ರಾಣಮಯ ಪ್ರದ್ಯುಮ್ನ ಅವನೇನು ಮಾಡ್ತಾನೆ? ಭೋಜನ ಪದಾರ್ಥಗಳ ಚಿಂತನೆ ಮಾಡಿಸ್ತಾನೆ. ಇವತ್ತೇನು ಅಡುಗೆ ಮಾಡ್ಯಾರೆ, ಯಾವ್ಯಾವ ಅಡುಗೆ ಮಾಡ್ಯಾರೆ, ಏನೇನು ಅಡುಗೆ ಮಾಡಿದ್ದಾರೆ, ಅದರಲ್ಲಿ ಯಾವುದು ಚೆನ್ನಾಗಿದೆ, ಯಾವುದು ನನಗಿಷ್ಟ, ನಾ ಯಾವುದನ್ನು ತಿನ್ನಬಲ್ಲೆ ಜಾಸ್ತಿ, ಅದರ ಕಡೆ ಆಸಕ್ತಿ ಹುಟ್ಟಿಸ್ತಾನೆ. ಭೋಜನ ಪದಾರ್ಥಗಳ ಚಿಂತನೆ ಮಾಡಿಸ್ತಾನೆ. ಇನ್ನು ಮನೋಮಯ ಸಂಕರ್ಷಣ, ಮನಸ್ಸಿಗೆ ಅಭಿಮಾನ ದೇವತೆ ರುದ್ರದೇವರಲ್ಲಿ ಸಂಕರ್ಷಣ ಇರ್ತಾನೆ. ಮನೋಮಯ ಆ ಪದಾರ್ಥಗಳನ್ನು ಪಡೆಯೋದು ಹೇಗೆ? ಅಡಿಗೆ ಮಾಡಿದ್ದಾರ್ರಿ, ಬೇಕಾದಷ್ಟು ಅಡಿಗೆ ಮಾಡಿರ್ತಾರೆ. ಆದರೆ ನಿಮಗೆ ಬೇಕಾದದ್ದು ಯಾವುದು ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕೆ ನೀವೇನು ಮಾಡಬೇಕು? ನಿಮ್ಮ ಮನಸ್ಸಿನಲ್ಲಿರೋದನ್ನು ಬಾಯಿ ಬಿಟ್ಟು ಹೇಳಬೇಕು. ಇಲ್ರಿ, ನಂಗೆ ಅಪ್ಪಿ ಪಾಯಸ ಅಂದ್ರೆ ಬಹಳ ಇಷ್ಟ, ಅದನ್ನೇ ಹಾಕ್ರಿ. ಹೋಳಿಗೆ ಮಾಡಿರ್ತಾರೆ, ಚಿತ್ರಾನ್ನ ಮಾಡಿರ್ತಾರೆ, ಕಡುಬು ಮಾಡಿರ್ತಾರೆ, ಬೇಕಾದಷ್ಟು ಪದಾರ್ಥ ಮಾಡಿರ್ತಾರೆ. ನಮಗೆ ಬೇಕಾದದ್ದು ಯಾವುದು? ನಮ್ಮ ಮನಸ್ಸು ಹೇಳ್ತದೆ ನನಗಿಂಥ ಪದಾರ್ಥವೇ ಬೇಕು. ಆ ಪದಾರ್ಥವನ್ನು ವಿಚಾರ ಮಾಡೋ ಹಾಗೆ ಮಾಡುವಂಥ ರೂಪ ಅದು ಸಂಕರ್ಷಣ ರೂಪಿ ಭಗವಂತ ಮಾಡಿಸ್ತಾನೆ, ಪ್ರಯತ್ನ ಮಾಡಿಸ್ತಾನೆ. ಇನ್ನು ವಿಜ್ಞಾನಮಯ ಇದ್ದಾನೆ ವಾಸುದೇವ. ವಿಜ್ಞಾನಮಯ ವಾಸುದೇವ ಏನು ಮಾಡಿಸ್ತಾನೆ? ನಾನಾ ಪ್ರಕಾರ ಊಟ ಏನೋ ಮಾಡಿಬಿಡ್ತೀರ್ರಿ. ಊಟ ಮಾಡಲಿಕ್ಕೇನು ಬೇಕಾದಷ್ಟು ಪದಾರ್ಥ ಮಾಡಿರ್ತಾರೆ. ನಿಮಗೂ ಆಸಕ್ತಿ, ಚೆನ್ನಾಗಿ ಊಟ ಮಾಡ್ತೀರಿ. ಆ ಊಟ ಆದಮೇಲೆ ಪಚನ ಆಗ್ಬೇಕಲ್ಲ, ಅದನ್ನು ಮಾಡಿಸ್ತಕ್ಕಂಥವನು ವಾಸುದೇವ ರೂಪಿ ಭಗವಂತ. ನಾವು ನಿನ್ನೆ ಪದ್ಯ ಓದಬೇಕಾದ್ರೆ ನಾನು ಹೇಳಿದ್ದೀನಿ, ಉದರಾಕಾಶದಲ್ಲಿ ವಾಸುದೇವ ರೂಪಿ ಭಗವಂತ ಇದ್ದು ಅವಕಾಶ ಪ್ರದೋ ನಿತ್ಯಂ, ಅವಕಾಶ ಮಾಡಿಕೊಡ್ತಾನೆ. ಬೇಕಾದಷ್ಟು ತಿಂದ್ರೂ ಅದು ಆರಾಮಾಗಿ ಏನೇನೂ ತೊಂದರೆ ಆಗೋದಿಲ್ಲ, ಹಾಗೆ ಪಚನ ಮಾಡಿಸ್ತಾನೆ ವಾಸುದೇವ ರೂಪಿ ಭಗವಂತ. ಇನ್ನು ಆನಂದಮಯ ಭಗವಂತ ನಾರಾಯಣ ಅವನೇನು ಮಾಡ್ತಾನೆ? ಭೋಜನ ಆದ ಮೇಲೆ ಆನಂದ ಪಡಿಸುವ. ಭಾಳ ಚೆನ್ನಾಗಿ ಮಾಡಿದ್ರಪ್ಪ ಅಡಿಗೆ, ಏನು ಚೆನ್ನಾಗಿ ಮಾಡಿದ್ರಿ ಅಡಿಗೆ, ಆನಂದ ಆಯ್ತು ನೋಡ್ರಿ. ಪಾಯಸ ಮಾಡಿದ್ರು, ತುಪ್ಪ ಹಾಕಿದ್ರು ಬೇಕಾದಷ್ಟು ಅಂತ ಆನಂದವಾಗಿ ಹೊಗಳ್ತಾನೆ, ಸಂತೋಷ ಪಡ್ತಾನೆ. ಅದು ಆನಂದಮಯ ರೂಪ ಭಗವಂತ. ಅವನು ಮಾಡುವಂತಹ, ನಾರಾಯಣ ಮಾಡುವಂತಹ ಅದ್ಭುತವಾದ ಕೆಲಸ. ಅಂದ್ರೆ ನೋಡಿ, 5 ರೂಪಗಳಿದ್ದಾವೆ, 5 ಕೋಶಗಳಿದ್ದಾವೆ. ಆ 5 ಕೋಶದಿಂದ 5 ರೀತಿಯ ಕೆಲಸಗಳನ್ನು ಭಗವಂತ ಮಾಡಿಸ್ತಾನೆ. ಅಂದರೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಮತ್ತು ನಾರಾಯಣ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಇದೆಲ್ಲ ವೇದದಲ್ಲಿದೆ. ತೈತರಿ ಉಪನಿಷತ್ತಿನಲ್ಲಿ ಬಂದಿರುವಂಥ ಮಂತ್ರಗಳ ಸಾರವನ್ನೇ ಆಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮರು ಎಲ್ಲರೂ ಹೇಳಿರುವಂಥದ್ದು. ಅದನ್ನೇ ಜಗನ್ನಾಥದಾಸರು ನಮಗೆ ತಿಳಿಸ್ತಾ ಇದ್ದಾರೆ. ವೇದಗಳ ಭಾಷೆ ನಮಗೆ ಅರ್ಥ ಆಗೋದಿಲ್ಲ, ಅದನ್ನಿಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಭಗವಂತನ ಅತ್ಯದ್ಭುತವಾದ ಮಹಿಮೆ
ವೇದಗಳಲ್ಲಿ ಹೇಳಿರುವಂತಹ ಪುರಾಣಗಳಲ್ಲಿ ಹೇಳಿರುವಂತಹ ಮಹಿಮೆಯನ್ನು ಜಗನ್ನಾಥದಾಸರು ಅಚ್ಚ ಕನ್ನಡದಲ್ಲಿ ನಮಗೆ ತಿಳಿಸಿದ್ದಾರೆ. ಇನ್ನೂ ಸುಮಾರು ಪದ್ಯಗಳಿದ್ದಾವೆ. ಅದನ್ನು ಮುಂದಿನ ವಾರ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.